ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ರಮಾದೇವಿಯ ಜೊತೆಗೆ ವಿಹಾರವನ್ನು ಮಾಡ್ತಾ ಇದ್ದಾನೆ. ವಿಹಾರ ಮಾಡುವ ಉದ್ದೇಶ ಮಕ್ಕಳಾಗಲಿ ಎನ್ನುವ ಉದ್ದೇಶವೂ ಅಲ್ಲ, ತನಗೆ ಸುಖವಾಗಲಿ ಎನ್ನುವ ಉದ್ದೇಶವೂ ಅಲ್ಲ. ಲಕ್ಷ್ಮೀದೇವಿಗೆ ಪರಿಪೂರ್ಣವಾದ ಸುಖ ತನ್ನ ಆಲಿಂಗನದಿಂದ ದೊರೆಯಲಿ ಎನ್ನುವುದಕ್ಕಾಗಿ ಭಗವಂತ ಆ ಲಕ್ಷ್ಮೀದೇವಿಯ ಜೊತೆಗೆ ರಮಣವನ್ನು ಮಾಡಿದ್ದಾನೆ. ಇಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಸುಖಗಳ ದುಃಖಗಳ, ಇಂತಹ ವಸ್ತುವಿನಿಂದ ಸುಖ, ಇಂತಹ ವಸ್ತುವಿನಿಂದ ದುಃಖ, ಇದು ಯಾವುದರ ಲೇಪವೂ ಕೂಡ ನಮ್ಮ ಭಗವಂತನಿಗೆ ಇಲ್ಲ ಅಂತ ತಿಳಿಸ್ತಾ, ಈ ಎಲ್ಲ ಪದ್ಯಗಳಿಂದ ಏನು ಒಂದು ಮಥಿಸಿತವಾದ ಅರ್ಥ ಇದೆಯೋ ಆ ಅರ್ಥ ಶಾಸ್ತ್ರದಲ್ಲಿ ನಿರ್ಣೀತವಾಗಿದೆ ಎನ್ನುವುದಾಗಿ ಮತ್ತೆ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದೌಕೋ, ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಹಲಿಕೆ ಶೋಭಾನೆ. ಒಂದು ಕಡೆಯಲ್ಲಿ ಶಾಸ್ತ್ರ ಒಂದು ನಿರ್ಣಯವನ್ನು ಮಾಡಿಕೊಡುತ್ತದೆ. ಅಜ್ಞಜನರ ಮೋಹನಾರ್ಥಕ್ಕಾಗಿ ಭಗವಂತ ತನಗೆ ಸಲ್ಲದ ಕಾರ್ಯವನ್ನು ಮಾಡಿದ ಅನ್ನುವುದನ್ನು ಒಂದು ಕಡೆ ಶಾಸ್ತ್ರ ನಿರ್ಣಯ ಮಾಡಿಕೊಟ್ಟರೆ, ಅದನ್ನು ಎಲ್ಲ ಕಡೆಗಳಲ್ಲಿಯೂ ಕೂಡ ನಾವು ಅದನ್ನು ತಿಳಿದುಕೊಳ್ಳಬೇಕು. ಈಗ ಶ್ರೀಕೃಷ್ಣ ಪರಮಾತ್ಮ ಸಮಂತಕಮಣಿಯನ್ನು ಕದ್ದ ಎನ್ನುವ ಅಪವಾದ, ಇದು ಅಜ್ಞಜನರ ಮೋಹನಾರ್ಥಕ್ಕಾಗಿ. ಅದೇ ನಿಟ್ಟಿನಲ್ಲಿ ಭಗವಂತ ಭೃಗು ಋಷಿಗಳ ಪಾದವನ್ನು ತೊಳೆದ, ಭೃಗು ಋಷಿಗಳಿಗಿಂತ ಚಿಕ್ಕವ, ಶಿವನ ಜೊತೆಗೆ ಶಿವ ಯುದ್ಧವನ್ನು ಸಾರಿದ ಭಗವಂತನ ಮೇಲೆ, ಆಂಜನೇಯ ರಾಮನ ಮೇಲೆ ಯುದ್ಧವನ್ನು ಸಾರಿದ, ಅಲ್ಲಿ ಇದೆಲ್ಲವೂ ಕೂಡ ಲಕ್ಷ್ಮೀದೇವಿಯ ಸ್ತೋತ್ರಕ್ಕೆ ಒಲಿಯದೇ ಇರುವ ಭಗವಂತ ಯಾವ ಪ್ರಹ್ಲಾದನ ಸ್ತೋತ್ರಕ್ಕೆ ಶಾಂತನಾದ, ಇದೆಲ್ಲವೂ ಕೂಡ ಆಯಾ ದೇವತೆಗಳಿಗೆ ಉತ್ತಮವಾದಂತಹ ಒಂದು ಗೌರವವನ್ನು ಜನ ಕೊಡಲಿ ಎನ್ನುವುದಕ್ಕಾಗಿ. ಇನ್ನೊಂದನ್ನು ನೋಡುವುದಾದರೆ ಅಜ್ಞಜನರ ಮೋಹನಾರ್ಥಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಒಂದು ಕಡೆ ಶಾಸ್ತ್ರ ನಿರ್ಣಯ ಮಾಡಿಕೊಟ್ಟರೆ ಅದನ್ನು ಎಲ್ಲ ಕಡೆಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಂತಹ ಭಗವಂತ ಪ್ರಳಯ ಕಾಲದಲ್ಲಿ ಚಿಕ್ಕ ರೂಪವನ್ನು ತೆಗೆದುಕೊಂಡು ಆ ಒಂದು ಚಿಕ್ಕದಾದ ಆಲದೆಲೆಯ ಮೇಲೆ ಮಲಗುವಂತಹ ಭಗವಂತ, ಒಂದಾಲದೆಲೆಯ ಮೇಲೆ ಮಲಗಿದ ಆದಿಕೇಶವ, ಒಂದಾಲದೆಲೆಯ ಮೇಲೆ ಮಲಗಿದ. ಇಂತಹ ಭಗವಂತ ಚಿಕ್ಕ ಆಲದೆಲೆಯ ಮೇಲೆ ಮಲಗಿದರೂ ಕೂಡ ಅಲ್ಲಿ ಮಲಗಿದಂತಹ ಭಗವಂತ ಬೇರೆ ಅಲ್ಲ, ಯಶೋದೆಯ ಮಡಿಲಲ್ಲಿ ಮಲಗಿದಂತಹ ಭಗವಂತ ಬೇರೆ ಅಲ್ಲ ಅಂತ ತಿಳಿದುಕೊಳ್ಳಬೇಕು. ಪ್ರಳಯ ಕಾಲದಲ್ಲಿ ಯಾವುದೂ ಇಲ್ಲದೇ ಇದ್ದಾಗಲೂ ಕೂಡ ಸ್ವಚ್ಛಂದವಾಗಿ ಇರುವಂತಹ ಭಗವಂತ, ನನಗೆ ನೀರಡಿಕೆಯಾಗಿದೆ, ನನಗೆ ಹಸಿವಾಗಿದೆ ಅಂತ ಯಶೋದೆಯ ಮಡಿಲಲ್ಲಿ ಇದ್ದಾಗ ಭಗವಂತ ಅತ್ತ, ಇದು ಕೂಡ ಅಜ್ಞಜನರ ಮೋಹನಾರ್ಥಕ್ಕಾಗಿ ಅಂತ ತಿಳಿದುಕೊಳ್ಳಬೇಕು. ಅದಕ್ಕೆ ದಾಸರಂತಾರಲ್ಲ, ಆರು ತೂಗಿದರೂ ಮಲಗನೋ ಮುರವೈರಿ ಬಾರೇ ಗೋಪಮ್ಮ, ಬಾರೇ ಗೋಪಮ್ಮ ನಿನ ಬಾಲಯ್ಯ ನಳುತ್ತಾನೆ, ಬಾರೇ ಗೋಪಮ್ಮ. ಆರು ತೂಗಿದರೂ ಮಲಗನೋ ಮುರವೈರಿ ಬಾರೇ ಗೋಪಮ್ಮ. ನೀರೋಳು ಮುಳಗಿ ಮೈವರೆಸೆಂದು ಅಳುತ್ತಾನೆ, ಬಾರೇ ಗೋಪಮ್ಮ. ಮೇರುವ ಹೊತ್ತು ಮೈ ಭಾರವೆಂದಳುತ್ತಾನೆ, ಬಾರೇ ಗೋಪಮ್ಮ. ಧರಣಿ ಕೋರೆಯಲಿಟ್ಟು ದವಡೆ ನೊಂದಳುತ್ತಾನೆ, ಬಾರೇ ಗೋಪಮ್ಮ. ದುರುಳರ ಕಸನ ಕರುಳ ಕಂಡಳುತ್ತಾನೆ, ಬಾರೇ ಗೋಪಮ್ಮ. ಬಾರೇ ಗೋಪಮ್ಮ ನಿನ ಬಾಲಯ್ಯ ನಳುತ್ತಾನೆ, ಬಾರೇ ಗೋಪಮ್ಮ. ಆರು ತೂಗಿದರೂ ಮಲಗನೋ ಮುರವೈರಿ ಬಾರೇ ಗೋಪಮ್ಮ.
ಇದೆಲ್ಲದಕ್ಕೂ ಭಗವಂತ ಅಳತಾನೆ. ಶ್ರೀಕೃಷ್ಣ ಪರಮಾತ್ಮ ಅತ್ತ ಮತ್ಸ್ಯನಾಗಿ ಮತ್ತು ನೀರಿನಲ್ಲಿ ಮುಳುಗಿದ್ದಕ್ಕೆ ಅತ್ತ, ಕೂರ್ಮನಾಗಿ ಬೆಟ್ಟವನ್ನು ಹೊತ್ತಿದ್ದಕ್ಕೆ ಅತ್ತ, ಪರ್ವತವನ್ನು ಹೊತ್ತಿದ್ದಕ್ಕೆ ಅತ್ತ. ಇದೆಲ್ಲವೂ ಕೂಡ ಕೇವಲ ದಾಸರು ವರ್ಣನೆ ಮಾಡ್ತಾ ಇದ್ದಾರೆ ಅಜ್ಞಜನರ ಮೋಹನಾರ್ಥಕ್ಕಾಗಿ. ಇಂತಹ ಭಗವಂತ ಜಗತ್ತಿನ ಅಳಿವನ್ನು ಅಳಿಸಿ ಜನರ ಪ್ರಾಣವನ್ನು ಉಳಿಸಿ ರಕ್ಷಣೆ ಮಾಡುವಂತಹ ಭಗವಂತ ತಾನು ಅಳುವುದಕ್ಕೆ ಸಾಧ್ಯ ಇದೆಯೇನು? ಅಳುವುದ್ಯಾತ ಕೊರಂಗ ಅತ್ತರಂಜಿಪಗುಮ್ಮಾಳುವುದ್ಯಾತ ಕೊರಂಗ. ಪುರಂದ್ರದಾಸರಂತಾರೆ, ಯಾಕೆ ಅಳ್ತಾ ಇದೆಯೋ ರಂಗ? ನೀನತ್ರೆ ಸಮಾಧಾನ ಮಾಡಲಿಕ್ಕೆ ಗುಮ್ಮ ಬರ್ತಾನೆ ಅಂತ ನಾನು ಹೇಳ್ಬೋದು, ಆದರೆ ನೀನತ್ರೆ ಗುಮ್ಮನೆ ಅಂಜಿ ಹೋಗ್ತಾನೆ, ಅದಕ್ಕಾಗಿ ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಭಗವಂತನಿಗೆ ಅಳುವಿಲ್ಲ. ಇಂತಹ ಭಗವಂತ ಸರ್ವತಂತ್ರ ಸ್ವತಂತ್ರ ಅದ್ವಿತೀಯನಾದಂತಹ ಭಗವಂತ ಅಂತ ನಾವು ತಿಳಿದುಕೊಳ್ಳಬೇಕು. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ. ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಹಲಿಕೆ ಶೋಭಾನೆ. ಇಂತಹ ಭಗವಂತ ಇಡೀ ಎಲ್ಲವನ್ನ ತಿಂದು ಎಲ್ಲವನ್ನ ಅರಗಿಸಿಕೊಳ್ಳುವ ಸಾಮರ್ಥ್ಯ ಇರುವಂತಹ ಆನಂದತೀರ್ಥ ಭಗವತ್ಪಾದಾಚಾರ್ಯರೇ ತಾವು ಊಟವಾದ ಮೇಲೆ 200 ಬಾಳೆಹಣ್ಣುಗಳನ್ನು ತಿಂದರು ಅಂತ ನಾವು ಕೇಳ್ತೇವೆ. ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವೀತ್ತದ ಅಂತ ಹೇಳಿದಂತೆ ಎಲ್ಲವನ್ನ ತಿಂದು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇದ್ದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಲ್ಲಿ, ಸಾಕ್ಷಾತ್ ಭಗವಂತನಲ್ಲಿ ಇಂಥ ಕೇವಲ ಊಟವಾದ ಮೇಲೆ 200 ಬಾಳೆಹಣ್ಣು ತಿಂದವನಲ್ಲ ನಮ್ಮ ಭಗವಂತ. ಇಡೀ 14 ಲೋಕಗಳನ್ನು ತಿಂದು ಹೊಟ್ಟೆಯಲ್ಲಿ ಹಾಕಿಕೊಂಡಂತಹ ಭಗವಂತ. ಕೇವಲ ಹೊಟ್ಟೆಯಲ್ಲಿ ಹಾಕಿಕೊಳ್ಳುವುದಲ್ಲ, ಅದನ್ನು ದಕ್ಕಿಸಿಕೊಂಡಂತಹ ಭಗವಂತ. ಇವನಿಗೆ ರೋಗ ರುಜಿನಗಳು ಇರಲಿಕ್ಕೆ ಸಾಧ್ಯ ಇದೆಯೇನು ಅಂತ ಕೇಳ್ತಾರೆ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನವು. ಬಲ್ಲ ವೈದ್ಯರ ಕೇಳಿ ಅಜಿರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು ಶೋಭಾನೆ. ಆ ಅಂತ್ಯಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಸಮಗ್ರವಾದಂತಹ ಪ್ರಪಂಚವನ್ನೇ ನುಂಗಿ ಹಾಕಂತಹ ಭಗವಂತನಿಗೆ ರೋಗ ರುಜಿನಗಳ ಪೀಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಯಾವುದೇ ವೈದ್ಯರನ್ನು ಕೇಳಿ ನಮಗೆ ರೋಗ ಬರ್ತಕ್ಕಂತಹದ್ದು ಕೇವಲ ಅಜೀರ್ಣದಿಂದ. ಅಜೀರ್ಣವಾದಾಗ, ತಿಂದ ಆಹಾರ ಪಚನವಾಗದೇ ಇದ್ದಾಗ ನಮಗೆ ಪಿತ್ತ, ವಾತ ಇದೆಲ್ಲವೂ ಕೂಡ ಪ್ರಾರಂಭವಾಗ್ತದೆ. ಆದರೆ ಇಡೀ ಪ್ರಪಂಚವನ್ನೇ ನುಂಗಿ ಹಾಕಿ ಅರಗಿಸಿಕೊಂಡಂತಹ ಭಗವಂತನಿಗೆ ಪಿತ್ತ ಆಗಲಿಕ್ಕೆ ಸಾಧ್ಯ ಏನು? ಜೀರ್ಣವಾಗಿ ಹೋಗಿದೆ ಅಂದ ಮೇಲೆ ಅದರಿಂದ ದೋಷಗಳು, ಅದರಿಂದ ರೋಗಗಳು ಬರಲಿಕ್ಕೆ ಸಾಧ್ಯ ಏನು? ಯಾವ ರೋಗವೂ ಕೂಡ ನಮ್ಮ ಭಗವಂತನಿಗೆ ಇಲ್ಲ. ವೈದ್ಯ ಬಂದನು ವೇದ ವೇದ್ಯ ನೋಡೀಗಲೇ. ಭಗವಂತ ವೈದ್ಯ ಅಂತ ಕರೆಸಿಕೊಂಡಿದ್ದ. ಯಾರೇ ಯಾವುದೇ ರೋಗಗಳನ್ನು ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿಕೊಂಡರೂ ಸಾಕು, ಆ ಪ್ರಾರ್ಥನೆಯಿಂದಲೇ, ಆ ನಮಸ್ಮರಣೆಯಿಂದಲೇ ಎಲ್ಲ ರೋಗ ರುಜಿನಗಳನ್ನು ತೊಡೆದು ಹಾಕುವ ಶಕ್ತಿ ನಮ್ಮ ಭಗವಂತನಿಗೆ ಇದೆ. ಅಂತಹ ಭಗವಂತನಿಗೆ ಯಾವ ರೋಗ ರುಜಿನಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನವು. ಬಲ್ಲ ವೈದ್ಯರ ಕೇಳಿ ಅಜಿರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು. ಶೋಭಾನೆ. ಇಷ್ಟೆಲ್ಲ ಅದ್ಭುತವಾದ ಪರಾಕ್ರಮ ನಮ್ಮ ಭಗವಂತನದು. ಇಂತಹ ಭಗವಂತನ ಅದ್ಭುತವಾದ ಪರಾಕ್ರಮದಲ್ಲಿ ಇದಿಷ್ಟೆಲ್ಲವನ್ನು ಯಾಕೆ ಹೇಳ್ತಾ ಇದ್ದಾರೆ ವಾದಿರಾಜರು ಅಂತ ಕೇಳಿದ್ರೆ, ಎಲ್ಲ ಭಗವಂತನೂ ಕೂಡ ನಮ್ಮಂತೆ ಇದ್ದಾನೆ, ನಾವು ಹೇಗೋ ಭಗವಂತನು ಹಾಗೆ ಅಂತ ತಿಳಿದುಕೊಂಡವರಿದ್ದಾರಲ್ಲ. ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂದ, ಒಬ್ಬ ಆಚಾರ್ಯನು ದೈವಕ್ಕೆಂಟೇ ಗುಣವೆಂದ, ಒಬ್ಬ ಆಚಾರ್ಯನು ನಿರ್ಗುಣ ನಿರಾಕಾರ ನಿರವಯವನೆಂದ, ಕಡೆಗೆ ತಾನೇ ದೈವವೆಂದ. ಹೀಗೆ ತಿಳಿದುಕೊಂಡಂತಹ ಏನು ಸಂಘ ಇದೆಯಲ್ಲ, ಮಾಯಾವಾದಿಗಳ ಸಂಘವು, ಆ ಎಲ್ಲ ಸಂಘಗಳಿಗೂ ಕೂಡ ನೀನು ಸಂತೆಯಲ್ಲಿ ಓಡಾಡುವಂತಹ ಹುಚ್ಚರು ಅಂತ ಬೈತಾ ಇದ್ದಾರೆ ವಾದಿರಾಜರು. ಯಾಕೆಂದರೆ ಇಷ್ಟೆಲ್ಲ ಅದ್ಭುತವಾದ ಪರಾಕ್ರಮದಿಂದ ಕೂಡಿರ್ತಕ್ಕಂತಹ ಭಗವಂತನಿಗೆ ನರಕ ಇದೆ
ಅವನಿಗೂ ಪಾಪ ಪುಣ್ಯಗಳ ಲೇಪವಿದೆ ಅಂತ ಹೇಳ್ತಾ ಇದ್ದೀಯಲ್ಲ, ನೀನು ಸಂತೆಯ ಹುಚ್ಚ ಎನ್ನುವುದಾಗಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಇಂಥ ಮೂರುತಿಯ ಒಳಗೊಂಬ ನರಕ ಬಹುಭ್ರಾಂತ ನೀನೆಲ್ಲಿಂದ ತೋರುವೆಲೋ, ಸಂತೆಯ ಮರುಳ ಹೋಗೆಲೋ ನಿನ್ನ ಮಾತ ಸಂತರು ಕೇಳಿ ಸೊಗಸರು ಶೋಭಾನೆ. ಇಷ್ಟೆಲ್ಲ ಭಗವಂತನ ಪರಾಕ್ರಮವನ್ನು ನೋಡಿ, ಆ ಭಗವಂತನ ಸಾಮರ್ಥ್ಯವನ್ನು ನೋಡಿದರೂ ಕೂಡ ಅವನಿಗೆ ನರಕ ಉಂಟು, ಅವನಿಗೆ ಸ್ವರ್ಗಾದಿ ಲೋಕಗಳುಂಟು. ಭಗವಂತನೂ ಕೂಡ ನಮ್ಮಂತೆ ಪ್ರಾಕೃತಮಯವಾದ ಶರೀರವುಳ್ಳವನು ಅಂತ ಹೇಳ್ತಾ ಇದ್ದೀಯಲ್ಲ, ನೀನು ಸಂತೆಯ ಮರುಳ, ನೀನು ಸಂತೆಯಲ್ಲಿ ಹೋಗುವಂತಹ ಹುಚ್ಚ. ನಿನ್ನ ಮಾತನ್ನು ಹುಚ್ಚರಾದವರೇ ಕೇಳಬೇಕು ಹೊರತಾಗಿ ಸಂತರು ಕೇಳಿ ಸೊಗಸರು. ಭಗವಂತನ ಪಾದ ಕಮಲವನ್ನೇ ನಂಬಿ ಬದುಕಿದಂತಹ ಮಹಾನುಭಾವರು, ಶ್ರೀಪತಿ ಪಾದಾರ ಸೇವೆ ಎಂಬ ವ್ಯಾಪಾರ ನಮಗಾಯಿತು ಅಂತ ಕೇಳುವಂತಹ ಮಹಾನುಭಾವರು, ಅಂತಹ ಮಹಾನುಭಾವರು ಕೇಳಿ ಸೊಗಸ್ತಾರೇನೋ, ಅವರೇನಿಗೆ ಖುಷಿ ಪಡ್ತಾರಾ? ಸೊಗಸರು ಯಾವತ್ತಿಗೂ ಕೂಡ ಅವರಿಗೆ ಖುಷಿ ಅನ್ನೋದು ಇಲ್ಲ ಈ ರೀತಿಯಾದ ಮಾತುಗಳಿಂದ. ಅದಕ್ಕಾಗಿ ನೀನು ಉಳಿದ ಮತದವರೇನಿದ್ದೀರಲ್ಲ, ಭಗವಂತನಿಗೆ ಪಾಪ ಪುಣ್ಯಗಳ ಲೇಪವಿದೆ, ಪ್ರಾಕೃತವಾದ ಶರೀರ ಇದೆ, ನಾವು ಭಗವಂತ ಒಂದೇ ಎನ್ನುವಂತಹ ತತ್ವದವ್ರು ನೀವೆಲ್ಲ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಸಂತೆಯಲ್ಲಿರುವ ಹುಚ್ಚರು. ನಮ್ಮ ಭಗವಂತ ಪರಿಪೂರ್ಣವಾದ ಆನಂದ, ಪರಿಪೂರ್ಣವಾದ ಜ್ಞಾನ ಎಲ್ಲವೂ ಕೂಡ ತುಂಬಿಕೊಂಡಂತಹ ಭಗವಂತ. ಇಂತಹ ಭಗವಂತನಿಗೆ ಯಾವ ಮಾತುಗಳು ಕೂಡ ಸಲ್ಲೋದಿಲ್ಲ. ಭಗವಂತನೇ ಸರ್ವೋತ್ತಮ, ಭಗವಂತನೇ ಜೀವೋತ್ತಮ, ಭಗವಂತನೇ ತಾನು ಎಲ್ಲರನ್ನ ರಕ್ಷಣೆ ಮಾಡುವಂತಹ ದೈವೋತ್ತಮ ಎನ್ನುವುದಾಗಿ ನಿರ್ಣಯವನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ನೀಡ್ತಾ ಇದ್ದಾರೆ. ಇಂತಹ ಮೂರುತಿಯ ಒಳಗೊಂಬ ನರಕ ಬಹುಭ್ರಾಂತ ನೀನೆಲ್ಲಿಂದ ತೋರುವೆಲೋ, ಸಂತೆಯ ಮರುಳ ಹೋಗಲೋ ನಿನ್ನ ಮಾತ ಸಂತರು ಕೇಳಿ ಸೊಗಸರು ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.